1964. ಅವರಿಗೆ ಅವಾಗ 35 ವರ್ಷ, ನನಗೆ ಸುಮಾರು 24 ಇರ್ಬೋದು. ಅವರಿಗೆ ಪಾರ್ಶ್ವವಾಯು ಆಗಿತ್ತು, 63. ಅಲ್ಲಿಂದ ನಾವು ಗಾಡಿ ಒಳಗೆ ರಾತ್ರಿ ಕರ್ಕೊಂಬಂದ್ವಿ ಅವ್ರನ್ನ. ಡಾಕ್ಟ್ರಿಗೆ ತೋರಿಸಿದ್ವಿ, ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಿ ಬರ್ತೀನಿ. ಡಾಕ್ಟ್ರ್ ಸೋಮಣ್ಣ ಅಂತ ಅವ್ರ ಹೆಸರು. ಸ್ಟ್ರಿಕ್ಟಾಗಿಬಿಟ್ಟಿದ್ದಲ್ಲ, ಕರೆಂಟ್ ಕೊಡ್ಸೋಣ ಅಂತ ಹೇಳಿದರು. ಆಯಿತು ಸರ್ ಅಂದರು. ಅವ್ರು ಹೋದರು. ಯುಗಾದಿ ಹಬ್ಬದ ಅಮಾವಾಸ್ಯೆ ಹಬ್ಬ ಅಂತಂದ್ಬಿಟ್ಟು ಎಲ್ಲ ಸಾರಿಸಿ ಎಲ್ಲ ಮಾಡಿ ಹಬ್ಬ ಮಾಡಿದ್ದು. ಮನೆಯಲ್ಲೇ ನಾನು ಅವರು ಇಬ್ಬರೇ ಮಲಗಿದ್ದು. ಅವರು ಹಿಂಗೆ ಮಲಗಿಟ್ಟು ನಾನು ಹಿಂಗೆ ಮಲ್ಕೊಂಡಿದ್ದೆ. ಆ ದಿವಸ ನಾನು ಏನು ಮಾಡ್ತಿದ್ದೆ ಅಂದರೆ 10 ಮಲಗ್ತಿದ್ದೆ. ಅವತ್ತು ನಾನು ಏನು ಮಾಡ್ತಾಯಿದ್ದೆ ಯಾಕೇನೋ ಗೊತ್ತಿಲ್ಲ ನನಗೆ. ಸುಮಾರು ಒಂದು ಕುರ್ಚಿ ಇಟ್ಟಷ್ಟು ಜಾಗ ಬಿಟ್ಟು ಮಲ್ಕೊಂಡಿದ್ದೀನಿ. ಅವತ್ತು ಮುಂಚೆ 10 ಮಲಗ್ತಿದ್ದೆ ನಾನು. ಗುರುಗಳಿಗೆ ಏನು ನಿಂತ್ಕೊಂಡು ದರ್ಶನ ಕೊಟ್ರಲ್ಲ, ಅಂಗಾರ, ಅಕ್ಷತಿ, ಕಮಂಡ್ಲ, ಪೀತಾಂಬರ ಉಟ್ಕೊಂಡಿದ್ರಂತೆ. ಎಲ್ಲ ದಪ್ಪ ನಾಮ ಎಲ್ಲ ಕಾಣ್ತಿತ್ತು ಅಂತ ಹೇಳಿದ್ರು ಅವರು ಗುರುಗಳು. ಲೈಟು ಹೊರಗಡೆ ಲೈಟ್ ಕಾಣ್ತಿತ್ತಲ್ಲ ಕಿಟಕಿ ಒಳಗೆ, ಲೈಟ್ನ ನೋಡ್ಯಾರವರು. ಆ ಲೈಟ್ನೊಳಗೆ ಗುರುಗಳು ಹೋಗೋದು, ಒಳಗೆ ಹೋಗೋದು ನೋಡಿದ್ದಾರೆ ಅವರು. ಅಜಾನುಭವು ಕರ್ರಿಗೆ ಅವರೇ. ಅವ್ರ ಮಗ ತಲೆ ಮೇಲೆ ಹಾಸಿಗೆಗೆಲ್ಲ ಬಿದ್ದಿತ್ತು. ನನ್ನ ಹತ್ರ ಒಂದು ಕಾಳು ಬಿದ್ದಿದ್ದಿಲ್ಲ. ಪಕ್ಕದಾಗೆ ಮಲ್ಕೊಂಡು ಸುಮಾರು ನನಗೂ ಅವ್ರಿಗೂ 1.5 ಅಡಿ ಡಿಫ್ರೆನ್ಸು. 3:30 ಗಂಟೆ ಬೆಳಗಿನ ಜಾವ. ನಾವು ಅವ್ರ ಜೊತೆಗೆ ನಾನೇ ಕರ್ಕೊಂಡು ಹೋಗ್ತಿದ್ದೆ, ಯಾರೂ ಇಲ್ಲ ಮನೆ ಒಳಗೆ. ನಾನು ಅವ್ರು ಇಬ್ಬರೇ ಎಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ. ಕೋಲ್ ಹಿಡ್ಕೊಂಡು ನಾವು ಇದ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅವತ್ತು ಅವ್ರಿಗೇನಾಗಿದೆ ಅಂದರೆ ಗುರುಗಳು ಬಂದುಬಿಟ್ಟಾರೆ. ಬಂದುಬಿಟ್ಟು ಹಿಡಿ ಅಂತಂದು ಮಂತ್ರಾಕ್ಷತೆ ಗೊತ್ತಿಲ್ಲ ಅವ್ರಿಗೆ, ಮಂತ್ರಾಕ್ಷತೆನ ಕೈ ಕೊಟ್ಟಿದ್ದಾರೆ, ಕೋಲ್ ಕೆಡವಿದ್ದಾರೆ. ನನ್ನ ಎಬ್ಬಿಸಿದ್ರು. ಎಲ್ಲಿ ಗುರುಗಳಪ್ಪ ಮಲ್ಕ ಅಂತ ನಾನು ಮಲ್ಕೊಳ್ರಿ ಅಂತ ಹೇಳಿದೆ. ಆವಾಗ ತೀರಾ ಇದು ಮಾಡಿಬಿಟ್ರಲ್ಲ, ಎದ್ದವರು ದೇವ್ರ ಮನೆಗೆ ಹೋಗ್ಬಿಟ್ಟಾರೆ. ಬಿಡು ಕೋಲಿಲ್ಲದೆ ಬಂದಿರಲ್ಲ ಅಂತ ನಾನು ಏನೋ ಕೊಟ್ಟಾರ ನೋಡೋ ಕೈಯಾಗೆ ಅಂತ. ಇವ್ರು ತುಂಬ ಮಂತ್ರಾಕ್ಷತೆ. ಆಮೇಲೆ ಹೋದ್ರು. ಕಾಲು ಇದಾಗಿತ್ತಲ್ಲ, ಹೆಂಗೆ ಬಂದರೆ ನೀವು ಕೋಲ್ ಬಿಟ್ಟು ಬಂದಿರಲ್ಲ ಅಂದರೆ ಅವಾಗೇ ನೋಡಿದ್ದು ಕಾಲು. ಏನಪ್ಪ ಅಂದರೆ ಅವ್ರ ಮಂತ್ರಾಕ್ಷತೆ ನೋಡಿದ ಫಲ ನನ್ನ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿದ್ದಾರೆ ಇವತ್ತು. ಸ್ವಲ್ಪ ದಿವಸ ಆದಮೇಲೆ ಮಂತ್ರಾಲಯಕ್ಕೆ ಹೋದರು. ಮಂತ್ರಾಲಯದೊಳಗೆ ಗುರುಗಳನ್ನ ಕಂಡರು. ಇಲ್ಲ, ನನಗೆ ಸನ್ಯಾಸತ್ವ ಕೊಟ್ಬಿಡ್ರಿ, ನಾನು ಸನ್ಯಾಸಿ ಆಗ್ತೀನಿ, ನಾವು ದೇಶ ಸಂಚಾರ ಮಾಡ್ತೀನಿ ಸನ್ಯಾಸಿ ಆಗಿ ಅಂತ. ಸನ್ಯಾಸಿ ಆಗಬಾರ್ದು, ನೀನು ಭಾಳ ಕೆಲಸ ಇದೆ ನಿನ್ನಿಂದ, ಭಾಳ ಭಕ್ತರಿಗೆ ಉದ್ಧಾರ ಮಾಡೋದಿದೆ. ನೀನು ಹೋಗು, ನೀನು ಊರಿಗೆ ಹೋಗಿ ಗುರುಗಳ ಪ್ರಚಾರ ನೀನು ಮಾಡ್ಕೋತ ಪ್ರವಚನಗಳು ಮಾಡ್ಕೋತ ಹೋಗು, ನನಗೇನು ಬರಲ್ಲ ಅಂತಂದ್ರಂತೆವರು. ಎಲ್ಲ ಬರ್ತದೆ, ಹೋಗು ನಿನಗೆ ಅಂತ ಕಳಿಸಿದ್ರು. ಎಲ್ಲ ಕಡೆ ಪ್ರಚಾರ ಮಾಡ್ತಾ ಪ್ರವಚನಗಳು ಮಾಡ್ತಾ ಹೋದರು. ಸಂಸ್ಕೃತನೇ ಬರ್ತಿದ್ದಿಲ್ಲ ಅವರಿಗೆ, ದೇವರಿಗೆ ನಮಸ್ಕಾರನೂ ಮಾಡ್ತಿದ್ದಿಲ್ಲ ಅವರು. ಸಂಸ್ಕೃತದ್ದು ಪ್ರವಚನ ಕೊಡೋರು. ಜನಗಳೆಲ್ಲ ಹೇಳೋರು, ಪ್ರವಚನ ಮಾಡ್ಬೇಕಾದ್ರೆ ಪ್ರಭಾವಳಿ ಕಾಣೋದು ಅಂತ. ಪ್ರಭಾವಳಿ ಅವ್ರು ಕುತ್ಕೊಂಡಾಗ ಜಾಗ, ಆಮೇಲೆ ನಾಮದೊಳ ಅಂಗಾರ ಎಲ್ಲ ಕಾಣೋದು. ನಾವೆಲ್ಲ ನೋಡಿರೋದು. ಆಮೇಲೆ 1817 101 ಉಪನಯನ ಎಲ್ಲ ಮಾಡಿದರು. ಗುರುಗಳು ದರ್ಶನಕ್ಕಿಂತ ಮುಂಚೆ ಭಾಳ ಬಡತನ ನಮಗೆ. ಶಾನ್ಭೋಗರಾದ್ರೂ ನಾವು ಬಡತನ ಜಾಸ್ತಿ. ಅವಾಗೇನು ದುಡ್ಡು ಕಾಸು ಏನು ಇಸ್ಕೊಳ್ತಿದ್ದೆ, ಎಲ್ಲ ಫ್ರೀ ಮಾಡಿಕೊಡೋರು. ಆ ಟೈಮ್ನಾಗ ಎದ್ದು ಓಡಾಡ್ಲಿಕ್ಕೆ ಎಲ್ಲ ಕಡೆ ಹೋದರು. ಮಠ ಕಟ್ಟಿದ್ರು. ಬರೀ ಇದರೊಳಗೆ ಬರೀ ಕಾಲಾಗ ಹೋಗ್ತಿದ್ರು. ನಾನು ಬಿಸ್ನೆಸ್ ಮಾಡ್ತಿದ್ನಲ್ಲ, ದಾವಣಗೆರೆ ಹೋಗಿ ಒಂದು ಜೊತೆ ಚಪ್ಪಲಿ ತಂದು ಕೊಟ್ಟೆ. ಹಾಕ್ಕೊಂಡ್ರಿ ಚಪ್ಪಲಿ. ಹಾಕ್ಕೊಂಡಾಗೇನೆ ಕಾಲು ಕೊಯ್ದುಬಿಟ್ಟಿತ್ತು. ತೋರಿಸಿದ್ರು ನನಗೆ, ನೋಡು ನಿನ್ನ ಚಪ್ಪಲಿ ತಂದು ಕೊಟ್ಟು ಕಾಲು ಕೊಯ್ದಿದೆ. ಅದಕ್ಕೆ ತೆಗೆದು ಒಗಾಸ್ಬಿಟ್ರು ಚಪ್ಪಲಿ. ಇಂಜಿನಿಯರ್ ಇಲ್ಲ, ಯಾರಿಲ್ಲ ಅಂತ ಪುಣ್ಯ ಸ್ಥಳ ಕಟ್ಟಿದ್ರು. ಯಾರಿಲ್ಲ, ಅವ್ರದ್ದೇ ಎಲ್ಲ ಪ್ಲ್ಯಾನು. ಇಂಜಿನಿಯರ್ ಇಲ್ಲ, ಯಾರೂ ಇಲ್ಲ. 1977 ಜನವರಿ 26 ಸ್ಟಾರ್ಟ್ ಆಗಿದ್ದದು ಯಜ್ಞ. ಆಮೇಲೆ ಸುಬ್ಬಣ್ಣ ಆಳ್ವ ಅಂತ DSP ಅವ್ರನ್ನ ಹಾಕಿದ್ರು. ಏನ್ರಿ ಗುರುಗಳೇ ನೀವು ಯಜ್ಞ ಅಂತೀರಿ, ಒಬ್ಬೊಬ್ಬರು ಇಲ್ಲ, ನಾವೇ ಪೊಲೀಸ್ನವರು, ಪೊಲೀಸ್ ಡಿಪಾರ್ಟ್ಮೆಂಟೇ ಇದ್ದೀವಲ್ಲ ಅಂತ ಅವ್ರದ್ದು. ಸ್ವಲ್ಪ ತಡೀರಿ, ಆಗುತ್ತೆ ನೋಡ್ರಂತ ನೀವು ಅಂತ ಹೇಳ್ತಿದ್ರು. ಆಮೇಲೆ 1 ವೇ ಮಾಡಿದ್ದೆ ಇವರೇ. ಆವಾಗ ಅಂದರು ಸ್ವಲ್ಪ ಅವರು DSP, ಏನು ಗುರುಗಳೇ ನೀವು ಹಿಂದಿನ ಪೊಲೀಸ್ ಕೆಲಸ ಮಾಡಿದ್ರೆ ನೀವು ಅಂತ.
ಎಲ್ಲ ಅವ್ರದ್ದೇ ಪ್ಲ್ಯಾನು. ಆಮೇಲೆ ಜನವರಿ 26 ಆದಮೇಲೆ ಜನ ಬಂತು ಸುಮಾರು ಒಂದು 7-8-10 ಲಕ್ಷ ಜನ ಸೇರಿತ್ತು. ಅನ್ನದ ರಾಶಿ ಅಂದರೆ ಗುಡ್ಡ, ಸೊಲಿಕೆಯಲ್ಲಿ ತುಂಬಿದ್ದು ಅನ್ನದ ರಾಶಿ, ಅನ್ನನ ಜನಗಳಿಗೆ ಹಾಕಲಿಕ್ಕೆ ಆಯ್ತಾ. ಆಮೇಲೆ ನೀವು ಇದು ಯಜ್ಞ ಹಚ್ಕೊಂಡಿದ್ದೀರಲ್ಲ, ನೀವು ದುಡ್ಡಿಗೆ ಏನು ಮಾಡ್ತೀರಿ ನೀವು ಅಂತ ನಾನು ಕೇಳಿದೆ. ಬಾಯಿರಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಮೈಸೂರು, ಸಕಲೇಶ್ಪುರ, ಆಮೇಲೆ ನಂಜನಗೂಡು, ಶ್ರೀರಂಗಪಟ್ಟಣ ಎಲ್ಲ ಕರ್ಕೊಂಡು ಹೋದ್ರು. ಸಕಲೇಶ್ಪುರದೊಳಗೆ ಒಂದು ಲೋಡು ಭತ್ತ, ಆಮೇಲೆ ಕಾಫಿ ಪುಡಿ, ಆಮೇಲೆ ಇನ್ನೊಂದು ಕಡೆ ಒಂದು ಲೋಡು ಇದು ಬೂದುಂಬಳಕಾಯಿ. ನೋಡಿ ನನಗೆ ಕೈ ಮುಗಿದ್ಬಿಟ್ಟೆ, ನಾನು ಮಾಡ್ತೀರಿ ನೀವು ಅಂತ. ಸಾರಿಗೆ ಇದು ಕೊಳ, ಬಾವಿಯಾಗ ನೀರು ಸೇರ್ತಾರಲ್ಲ ಹಂಗೆ ಕೊಳ ಇದು ಮಾಡಿ ಹಾಕೋ ಜನಕ್ಕೆ. ಅದೇನು ಜನ ಏನು ತಾನು ಬಬ್ಬ ಆಯ್ತಾ. ಪೋಸ್ಟ್ ಆಫೀಸು, ಆಮೇಲೆ ಪೊಲೀಸ್ ಸ್ಟೇಷನ್ನು ಎಲ್ಲ ಅಲ್ಲೇ 7 ದಿವಸ ನಡೆದಿದ್ದದು ಉತ್ಸವ. ಅವರೇ ಶಾನ್ಬೋಕಿ ಮಾಡಿದ್ರು. ಎಲ್ಲಿ ಯಾವ ಡಿ ಸಿ ಬಂದ್ರೂ ರಾಘವೇಂದ್ರನ ಕರೀರಿ ಅನ್ನೋರು. ಅವ್ರು ಇಲ್ಲದೆ ಏನು ಮಾಡ್ತಿದ್ದಿಲ್ಲ. ಜಮಾಬಂದಿ ಮಾಡ್ಬೇಕಾದ್ರೆ ರಾಘವೇಂದ್ರರು ಹೇಳ್ಬಿಟ್ರೆ ಆಗಿತ್ತು ಅಂತ ಇವ್ರು ಏನು ಡೇಟ್ ಇರ್ತಾರೆ ಅದೇ ಡೇಟ್ಗೆ ಜಮಾಬಂದಿ ಬಸವ ಬಂದಾಗೆ ಆಗ್ಬೇಕು ಜಮಾಬಂದಿ. ಹಂಗೆ ಮಾಡಿಸ್ತಿದ್ರು. ಪೇಪರ್ ಏಜೆಂಟ್ ಆಗಿದ್ದಲ್ಲ ಅವಾಗ. ಎಲ್ಲಿ ಪೇಪರ್ ಎಲ್ಲ ಪೋಸ್ಟ್ನ ಬರ್ತಿತ್ತಲ್ಲ, 5 ಪೇಪರ್ ಬರ್ತಿತ್ತು ಅಷ್ಟೇ. ಆಮೇಲೆ ಜಾಸ್ತಿ ಆಯ್ತು, ಭಾಳ ಕಷ್ಟಪಟ್ಟಾರೆ. ಕ್ಲೂರಿಂಗ್ ಟಾಕೀಸ್ ಮಾಡಿತ್ತಲ್ಲ, ಅದೇ ಇದು ಗುರುಗಳಾದ್ಮೇಲೆ ಬಿಟ್ಬಿಟ್ರು. ಅದು ಫ್ರೀಯಾಗೆ ಕೊಟ್ಬಿಟ್ರು ಟಾಕೀಸು. ಫ್ರೀ ಒಂದು ಪೈಸನೂ ಇಸ್ಕೊಳ್ಳಿಲ್ಲ ನೋಡ್ರಿ, ಹಂಗೆ ಕೊಟ್ಬಿಟ್ರು. ಭಾಳ ಬಡ್ತಾನ. ಡಾಕ್ಟ್ರ್ ಸೋಮಣ್ಣ ಸಹಾಯ ಮಾಡಿದರು. ಡಾಕ್ಟ್ರ್ ಸೋಮಣ್ಣ ಅವರೇ ಮಾಡಿದ್ದು ಸಹಾಯ. ನಮ್ಮ ಮೆಡಿಕಲ್ ಸ್ಟೋರ್ ಇತ್ತಲ್ಲ ಅವಾಗ ಅವರೇ ಶಿವಮೊಗ್ಗ ಕರ್ಕೊಂಡೋಗಿ ಆನಂದ ಮೆಡಿಕಲ್ ಸ್ಟೋರು ಏಜೆನ್ಸಿ ಒಳಗೆ ನಾನು ಜಾಮೀನು ಹಾಕ್ತೀನಪ್ಪ, 500 ರೂಪಾಯಿ ಮೆಡಿಷನ್ ಕೊಡು ಇವರು ಅಂತೇಳಿ ಕೊಡಿಸಿದ್ರು ಸೋಮಣ್ಣ ಡಾಕ್ಟ್ರು. ಅಲ್ಲಿಂದ ನಾವು ಸ್ವಲ್ಪ ಏನೋ ಇಂಪ್ರೂವ್ ಮಾಡಿದ್ವಿ. ಆಮೇಲೆ ಇವರು ಎದ್ರು. ಆಮೇಲೆ ಹಿಂಗೆಲ್ಲ ಆತಲ್ಲ ಎದ್ರು ಮನೆದೇನು ಅವ್ರು ನೋಡ್ಕೊಳ್ತಿದ್ದಿಲ್ಲ. ಎಲ್ಲ ಬರೀ ಹೊರಗಡೆ ಹೋಗೋದು, ಪ್ರವಚನಗಳು, ಇದು ಅಷ್ಟೇ. ದುಡ್ಡು ಕಾಸು ಯಾವುದು ಕಣ್ಣಿಗೆ ಹಾಕ್ತಿದ್ದಿಲ್ಲ ಅವ್ರು. ಅದ್ರ ಬಗ್ಗೆ ಅಭಿಮಾನನೇ ಇದ್ದಿಲ್ಲ, ದುಡ್ಡಿನ ಬಗ್ಗೆ ಅವ್ರಿಗೆ. ಮನೆಯವ್ರು ಮಾತ್ರ ಯಾರೋ ಅಲ್ಲಿ ಹೋಗ್ತಿದ್ದೇ ಇಲ್ಲ ನಾವು. ಅವ್ರು ಯಾರು ಶಿಷ್ಯರುಗಳು ಅವ್ರು ಇರ್ತಿದ್ರು, ಅವರೇ ತೆಗೆದಿಡ್ಬೇಕು ದುಡ್ಡು. ಅವ್ರು ದುಡ್ಡೇ ಮುಟ್ತಿದ್ದಿಲ್ಲ. ದುಡ್ಡು ಎಂದೂ ಮುಟ್ಟಿಲ್ಲ ಅವರು. ಹಣಕಾಸು ಏನೂ ಇಲ್ಲ. ಹಿಂಗೆ ಭಕ್ತಾದಿಗಳು ನಾನು ಕೊಡ್ತೀನಿ ಸರ್, ಅದು ಮಾಡಿರಿ ಇದು ಮಾಡಿರಿ ಅಂತ ಭಕ್ತಾದಿಗಳೇ ಮಾಡಿರೋದೇ ಹೊತ್ತು ಅವರು ಹೇಳಿದ್ರೆ ಇದು ಮಾಡ್ತಿದ್ದೇ ಇಲ್ಲ ಅವರು. ಭಕ್ತಾದಿಗಳೇ ಅದಕ್ಕೆ ಅಷ್ಟು ದೇವಸ್ಥಾನಗಳು ಆಗಿರೋದಲ್ಲಿ. ಆ ದೇವ್ರು ಮಾಡಿರಿ ಈ ದೇವ್ರು ಮಾಡಿರಿ ಕೊಟ್ಬಿಡಲ್ಲ. ದೇವಸ್ಥಾನಕ್ಕೂ ಎಲ್ಲ ಮಾಡಿದ್ದು ಅದಕ್ಕೋಸ್ಕರನೇ ಮಾಡಿದ್ದವರು ದೇವಸ್ಥಾನಗಳು. ಬರೀ ಮಠ ಆಗಿದ್ದರೆ ಬೇಕಾದಂಗೆ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ತಿತ್ತು. ಜನ ಬಂದು ಕುತ್ಕೊಂಡ್ಬಿಡೋರು, ಊಟಕ್ಕೆ ಬರ್ತಿದ್ದೇ ಇಲ್ಲ. ಕರೆದ್ರೂ ಬರ್ತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. 4 ಗಂಟೆ 5 ಗಂಟೆಗೆ ಊಟ ಮಾಡ್ತಿದ್ರು ದಿವಸ. ಅವರಿಗೆ ರಾಗಿ ಮುದ್ದೆ, ಇದು ಮಜ್ಜಿಗೆ ಹುಳಿ, ಆಮೇಲೆ ಮೊಸರಿಂದು ಅದು ಜಾಸ್ತಿ ಅವರಿಗೆ. ಪೋಸ್ಟ್ ಮಾಸ್ಟರ್ ಅವರು ವೆಂಕಟೇಶ ದೀಕ್ಷಿತರು ಅಂತ ಅವ್ರ ಮಗಳು ಲಲಿತಮ್ಮ ಅಂತ. ಅವ್ರು ಕೊಡಲ್ಲ ಅಂತ, ನಿಮ್ಗೆ ಏನದೆ ಅಂತ ಕೊಡೋಣ ಅಂತ ಅವರು. ಮನೆ ಕಕ್ಷ ಇದ್ದಿಲ್ಲ, ಅವ್ರ ಮಾವನ ಮನೆಗೆ ಹೋಗ್ತಿದ್ರು ಕಕ್ಷಕ್ಕೆ. ಅದೇ ಊರಲ್ಲ. ಒಂದು ದಿವಸ ತಂಬಿಗೆ ಇಡ್ಬೇಕಲ್ಲ ಮೇಲೆ, ತಂಬಿಗೆ ಅವಾಗೆಲ್ಲ ತಂಬಿಗೆ ಇಟ್ಟರೆ ಯಾರೋ ಹೋಗ್ಯಾರ ಅಂತ ಗುರ್ತು. ನಾಗರಾವ್ ಸುಳ್ಳಿ ಸುತ್ಕೊಂಡು ಕೂತ್ಬಿಟ್ಟದೆ, ಅದ್ರ ಮೇಲೆ ತಂಬಿಗೆ ಇಟ್ಬಿಟ್ಟ. ತಂಬಿಗೆ ತೊಗೊಂಡು ಇದು ಮಾಡಿದ್ದಾರೆ. ನಾಗರಾವ್ ಬಂದು ಕಾಲಿಂದ ಮೇಲೆ ಹತ್ತಿ ಬೆನ್ನಿಗೆ ಪಟ್ಟಂತ ಹೆಡಿ ತೆಗೆದು ಹೊಡೀತಂತೆ. ಅದು ಇಷ್ಟಾಗ್ರೆ ಹೆಡಿದೇ ಕಾಣ್ತಿತ್ತು ಬೆನ್ನು. ಒಂದು 6 ತಿಂಗಳು ನೋವು ಅನುಭವಿಸಿದ್ರು. ಏನೂ ಆಗಲಿಲ್ಲ ಅವ್ರಿಗೆ. ಜಾತಿ ಸಂಘರ್ಷ ಮುಂದೆ ಆಗುತ್ತೆ ಅಂತ ಹೇಳಿದ್ರು ಅವರು. ಮುಂದೆ ಭಾಳ ಆಗುತ್ತೆ, ಕೊಲೆಗಳಾಗ್ತವೆ ಅಂತ ಹೇಳಿದರು. ಅದೆಲ್ಲ ನಿಜ ಈಗ. ಆಮೇಲೆ ಎಷ್ಟೋ ದಿವಸ ಮೇಲೆ ಇಲ್ಲಿ ಯಾರೋ ಬಂದು ನೋಡಿಬಿಟ್ಟು ಜ್ಞಾನೋದಯ ಆಗಿ ಮತ್ತು ಹೊಸ ಪ್ರಪಂಚ ಆಗುತ್ತೆ ಅಂತ ಹೇಳಿದ್ದಾರೆ ಮುಂದೆ. ಈಗಲ್ಲ, ಇನ್ನು ಎಷ್ಟೋ ವರ್ಷಕ್ಕೆ ಯಾರೋ ಬರ್ತಾರಂತೆ ಮಹಾತ್ಮರು, ಬಂದು ಜಾಗ ನೋಡ್ತಾರಂತೆ. ಅದೇನೋ ಬರೆದಿಟ್ಟಾರೆ ಸ್ತೂಪದೊಳಗೆ. ಅದು ಅವ್ರಿಗೆ ಸಿಗುತ್ತಂತೆ. ಅದ್ರ ಪ್ರಕಾರ ಅವರು ಮತ್ತೆ ಜನಗಳಿಗೆ ಜ್ಞಾನೋದಯ ಮಾಡ್ತಾರಂತೆ. ಪ್ರತ್ಯಕ್ಷ ನೋಡ್ತಾ ಇದ್ದೀವಲ್ಲ ಮನೆಯೊಳಗೆ. ಒಂದು ಸಾರಿ ಮಕ್ಕಳದ್ದು ವಿಷಯಕ್ಕೆ ಬೆಳಗಿನ ಹೊತ್ತೆಲ್ಲ ಕೂಡ್ತಿದ್ರು ಆ ಜಾಗದಾಗೆ. ನೋಡು ಇವತ್ತು ಒಂದು ನಡೀತದೆ, ಬಂದು ಬೇಕಾದ್ರೆ ನೀವು ನೋಡಿರಿ, ಗೊತ್ತಾಗ್ತದೆ ನಿಮಗೆ. ಮಕ್ಕಳು ಕೇಳಕ್ಕೆ ಬರ್ತಾರೆ. ಯಾವ ಕಡೆಯಿಂದನೋ ಒಬ್ಬರು ಬರ್ತಾರೆ.
ಅಂದರು. ಅವಾಗ 12 ಗಂಟೆಗೆ ಲಾಸ್ಟ್ ಬಸ್ಸು. ಬಂದೆ ನಮ್ಮೂರೇ ಯಾರೋ ಬಂದರು, ನಿನಗೆಲ್ಲ ಹೋಗು ಅಂತ ಕಳಿಸ್ಬಿಟ್ರು ಆಯಿತಾ. ಅವನಿಗೆ ಬಂದನಿಗೆ ರೊಡ್ಡಪ್ಪ ಅಂತ ಅವರು ಬಂದರಿಗೆ ಸ್ವಪ್ನಾಗಿದೆ, ಬಸವಪಟ್ಟಣಕ್ಕೆ ಹೋಗು ಗುರೂಜಿ ಹತ್ತಿರ ಅಂತ. ಕನಸಿನೊಳಗೆ ತೊಟ್ಲು ಕಂಡಂತ ಅವನಿಗೆ, ಅಲ್ಲಿಗೆ ಹೋಗೋ ನಿನಗೆ ಮಕ್ಕಳಾಗ್ತವೆ ಅಂತ ಹೇಳಿದ್ರಂತೆ ಕನಸಿನೊಳಗೆ. ಈ ಸ್ವಾಮಿಯರಿಗೆ ಹೇಳಿದ್ರಂತೆ, ಹಿಂಗೆ ಬರ್ತಾನೆ ಅವನಿಗೆ ಮಂತ್ರಾಕ್ಷತೆ ಕೊಡು ಮಕ್ಕಳ ಫಲ ಆಗ್ತದೆ ಅಂತ. ಯಾರು ಬರಲಿಲ್ಲ, ಎಲ್ಲ ನಾವೆಲ್ಲ ಸುಳ್ಳು ಹೇಳ್ತೀರಿ ನೀವು ಅಂತಂತ ಕೂತಿದ್ವಿ. 12 ಗಂಟೆ ಆಯ್ತು. ಕುಮದ್ವತಿ ಬಸ್ಸಿಗೆ ಮನುಷ್ಯ ದಾವಣಗೆರೆಯಿಂದ ಬಂದ, ರೊಡ್ಡಪ್ಪ ಅಂತ ಬಂದ. ಸ್ವಾಮಿ ಹಿಂಗಾಗಿದೆ ಅಂದ, ನನಗೂ ಆಗ್ಯದಪ್ಪ ಅಂತ ಮಂತ್ರಾಕ್ಷತೆ ಕೊಟ್ಟರು. ಪ್ರಿಂಟಿಂಗ್ ಪ್ರೆಸ್ ಇಟ್ಟಾನ ದಾವಣಗೆರೆಗವನು, ರೊಡ್ಡಪ್ಪ ಅಂತ. ಗಂಡು ಮಗು ಆಯ್ತು ಅವನಿಗೆ, ಗುರಾಜ ಅಂತ ಹೆಸರಿಟ್ಟಾರೆ. ಇದು ಬೇಸನ್ ಉಂಡೆ ಎಲ್ಲ ತಂದು ಕೊಟ್ಟಿದ್ದ. ಆವಾಗ ಶಾನ್ಭವರಾದಾಗ ಚನ್ನಗಿರಿ ಇಂಥದ್ದೆ, ಚನ್ನಗಿರಿ ಮಠದ ಕಟ್ಟಿ ಮೇಲೆ ಮಲಗರಂತೇವೆ ಜಾಮಂದಿಗೆ ಹೋದಾಗ. ಅವಾಗ ಗುರುಗಳು ಬಂದು, ರಮಣ ನೀನು ಮಠದ ಕಟ್ಟಿ ಮಲ್ಕೋಬಾರ್ದಪ್ಪ, ಮಠ ದೇವಸ್ಥಾನ ಕಟ್ಟಿ ಮೇಲೆ ಮಲಗಬಾರ್ದು, ಮಲಗಬೇಕು ಅಂತ ಹೇಳಿದ್ರಂತೆ. ಹಂಗೆ ದಡ ಇದ್ದು ಬೇರೆ ಕಡೆ ಹೋದ್ರಂತೆ. ಇನ್ನೊಂದು ಗುಡ್ಡದ ಬೆನಕನಹಳ್ಳಿ, ಗುಡ್ಡದ ಕೊಮ್ಮನಹಳ್ಳಿ, ಅದೆಲ್ಲ ನಮ್ಮ ಹಳ್ಳಿ ಶಾನ್ಭೋಗಿ ಅಲ್ಲ. ಅವಾಗ ಹೋಗಿದ್ದಾರೆ ಗುಡ್ಡದ ಕುಳ್ಗಟ್ಟಿಗೆ ಇದಕ್ಕೆ ಹೋಗ್ಕೊಂತ ಹೋಗ್ಯಾರೆ. ಕಾಡಿನಲ್ಲಿ ಹಾವು ಕಡಿದ್ಬಿಟ್ಟು, ನುಚ್ಚುಗತ್ತೆ ಹಾವು ಮಲಗಿಬಿಟ್ಟಾರೆ ದಫ್ತಾರ್ ಗಂಟೆ ಇಟ್ಕೊಂಡು. ಅವಾಗ ಕನಸಿನಾಗೆ ಹುಣ್ಸ್ಕಟ್ಟು ಆಚಾರ್ರು ಅಂತ ಹೊನ್ನಾಳ್ಯರು ಅವ್ರು ಬಂದು ಕರ್ಕೊಂಡು ಹೋದ್ರಂತೆ. ಕರ್ಕೊಂಡೋಗಿ ಕುಳ್ಗಟ್ಟಿಗೆ ಬಿಟ್ರಂತೆ. ಕುಳ್ಗಟ್ಟಿಗೆ ಅಲ್ಲಿ ಒಬ್ಬನ ಹಾವಾಡಿಗಾಯಿದ್ನಂತೆ. ಅವು ತೆಗೆದು ಆರಾಮ್ ಮಾಡಿದರು. ಅದು ಒಂದು. ಆಮೇಲೆ ಅವರು ಸಾಯ್ಬೇಕಾರೆ ಆಚಾರ್ಯರು ಅದೇ ಗುರುಗಳ ಥರ ಆಚಾರ್ಯರು ಹೊರಗೆ ಹೋಗ್ಬಿಟ್ರು ಮನೆಯಿಂದ. ಯಾಕೆ ಆಚಾರ್ಯ ಬರೀ ಆನೇಕ ಮಾಡ್ಕೊಂಡು ಹೋಗ್ರಿ ಅಂತ. ಇಲ್ಲಪ್ಪ, ನಿನ್ನ ಗ್ರಹಚಾರ ಸರಿ ಇಲ್ಲ, ನಿನ್ನ ದಾರಿ ನೀರು ನೋಡ್ಕೊಂಡು ನನ್ನ ದಾರಿ ನಾನು ನೋಡ್ಕೊಂತೀನಿ ಅಂತ ಹೋಗೇಬಿಟ್ರು ಮನೆ ಬಿಟ್ಟು ಆಯ್ತಾ. ಹಂಗೆ ಅದು ಅವಾಗೇ ಸೂಚನೆ ಆಗಿದೆ ಈಗ. ಆಮೇಲೆ ನಮ್ಮ ತಾಯಿ ಇವರು ಗರ್ಭ ಇದ್ದಾಗ ಸಾವಿತ್ರಮ್ಮ ಹೊನ್ನಾಳಿ ತವ್ರ ಮನೆ ಕನಸಿನೊಳಗೆ ಬಂದ್ರಂತೆ ಗುರುಗಳು. ಬಂದಾಗ ಮುದ್ರೆ ಹಾಕ್ತಿದ್ರಂತೆ. ನಾವು ಸ್ಮಾರ್ತರು, ನಾವು ವೈಷ್ಣವ್ರ ಮುದ್ರೆ ಹಾಕ್ಸೋಣಲ್ಲ ಅಂತ ನಮ್ಮ ಅಮ್ಮ ಹೇಳಿದ್ರಂತೆ. ಅವಾಗ ಇಲ್ಲ, ಸ್ಮಾರ್ತರಿಗೆ ಬೇರೆ ಮುದ್ರೆ ಇಟ್ಟೇನೆ ಹಾಕ್ತೀನಿ ಅಂತ ಹಾಕಿದ್ರಂತೆ ಮುದ್ರೆ. ಈ ಗುರುಗಳು ಇದ್ದಿದ್ದಾಗ ಹೇಳ್ಯಾರ ನಮ್ಮ ಅಮ್ಮ. ಅವಾಗೇನೆ ಸೂಸು ಎಲ್ಲ ಇದಾಗಿದೆ ಅದು. ಇವತ್ತಿಂದಲ್ಲ ಅದು. ಮನೆ ಆರ್ಡ್ರ್ ಫಾರಮ್ಮು ಬರ್ತಿದ್ವು, ಇದು ರುಜು ಹಾಕ್ಸ್ಬೇಕಲ್ಲ. ಅವಾಗ ಎಲ್ಲ ರುಜು ಹಾಕ್ಸಿದ್ರಂತೆ. ಒಂದು ತಪ್ಪು ಹಾಕ್ಸ್ಬಿಟ್ಟಾರೆ. ರಾಘಣ್ಣ, ನೀನು ಒಂದು ಕೆಲಸ ಮಾಡ್ಬೇಕಾರೆ ಸರಿಯಾಗಿ ನೋಡಿ ಮಾಡಿ ರುಜು ಹಾಕ್ಬೇಕಪ್ಪ, ತಪ್ಪು ಹಾಕ್ಸಿ ನೋಡು ಅಂತ ತೋರಿಸಿದ್ರಂತೆ. ಆಮೇಲೆ ನಮಸ್ಕಾರ ಮಾಡಲಿಕ್ಕೆ ಜಾನಕ್ಕ ಅವರು ಶಿಷ್ಯರು ಜಾನಕ್ಕಿದಾರಲ್ಲ, ನಮಸ್ಕಾರ ಮಾಡಿಸ್ಕೋಬೇಕು ಅಂತ. ಅವ್ನು ನಮಸ್ಕಾರ ಮಾಡೋನಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋನು ಅವನಿಗೆ ಗೊತ್ತಿಲ್ಲ. ಜನಕ, ನೀನು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಮಾಡು ಅಂತ ಹೇಳಬೇಡ, ಅವನು ನಮಸ್ಕಾರ ನಿನಗೆ ಮಾಡಲ್ಲ ಅಂತ ಹೇಳೋರು ಶಂಕರಲಿಂಗ ಭಗವಾನರು ಹೇಳೋರು. ನಿನಗೆ ಗೊತ್ತಿಲ್ಲ ಕಣೋ ಅನ್ನೋರು. ಸಂತಮೇನು ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ, ಅವರಿಂದಾನೇ ಗುರುಗಳು ಬಂದಿದ್ದು ನಮ್ಮ ಮನೆಗೆ. ಫೋಟೋ ಇವತ್ತಿಗೂ ಅದು ಫೋಟೋ. ಆ ಫೋಟೋ ಇದಾಗಿ ರಿಂಗ್ ಹೋಗಿತ್ತಲ್ಲ, ರಿಂಗ್ ಹೋದಾಗ ಇವ್ರು ಕಾಯಿಲೆ ಬಿದ್ದಿದ್ರ, ರಂಗಣ ರಿಂಗ್ ಹೋಗಿರ್ತಾನೆ. ಅಮ್ಮ ರಿಂಗ್ ಹಾಕಿ ಕೊಡು ಅಂದ್ರಂತೆ. ಎಲ್ಲ ಜಪ ಮಾಡ್ತಿದ್ರಲ್ಲ ಅವರು. ಇದು ಧಾನ್ಯ ಮಂದಿರದೊಳಗೆ ಗುರುಗಳು ಮುಂದೆ ಹೋದರು, ಗುರೂಜಿ ಹಿಂದೆ ಹೋದರು. ಹೋಗ್ಬಿಟ್ಟು ಅವ್ರೇನು ಗುರೂಜಿ ನಿಲ್ತಿದ್ರಲ್ಲ, ಆ ಸ್ಥಳದಾಗ ಗುರೂಜಿ ನಿಂತರು. ಗುರುಗಳು ಒಳಗೆ ಹೋದರು, ಬೃಂದಾವನದೊಳಗೆ ಒಳಗೆ ಹೋದರು. ನನಗೆ ಕಣ್ಣಾಗ ನೀರು ಬಂತು. ನಾನು ಹೇಳಿದ್ನಲ್ಲ, ಅಳ್ತಿದ್ನಲ್ಲ ನಾನು. ಗಡ್ಡ ಇಷ್ಟಿಷ್ಟು ಗಡ್ಡ ಅವ್ರದ್ದು, ಗುರೂಜಿದು ಎಲ್ಲ ಗಡ್ಡ. ನನಗೆ ದರ್ಶನ ಆಗಿದೆ. ಸತ್ಯದಿಂದ ಬರ್ತಾರೆ ಅಲ್ಲಿ. ಇಲ್ಲಿ ಸುಮ್ಮನೆ ಯಾಕೆ ಬರ್ತಾರೆ ಜನ? ಅಲ್ಲಿ ಬಂದು ಹೋದ್ರೇನೋ ಸಮಾಧಾನ, ಬರ್ತಾರೆ. ಸಾನ್ನಿಧ್ಯ ಇದ್ದರೆ ತಾನೇ ಮನುಷ್ಯನಿಗೆ ಗೊತ್ತಾಗೋದು. ಅದು ಗೊತ್ತಿದ್ದಾರೆ ಗೊತ್ತು. ನಮಗೇನೋ ಚೆನ್ನಾಗಿ ನಿರ್ದಿಷ್ಟ ಆಗ್ಯದೆ, ಅದ್ರಾಗ ಎರಡು ಮಾತಿಲ್ಲ. ಅವನು ಭಾರಿ ಬಡವನಂತೆ, ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದಂತೆ. ಏನೋ ನೋಡೋಣ ಯಾರು ಭರ್ತಿ ಜನ ಸೇರ್ಯಾರ ಅಂತ ಬಂದಿದ್ರಂಥವ್ರು. ಮಂತ್ರಾಕ್ಷತೆ ಕೊಟ್ಟಿದ್ರಂತೆ. ಅವ್ರೇನಲ್ಲ ಇದು ಲಾಡ್ಜಿಂಗ್ ಕಟ್ಟ್ಯಾರೆ ಅಂತ ಕೇಳಿದ್ದೆ ನಾನು.
ಮತೀಯ ದ್ವೇಷ ಕಮ್ಮಿ ಆಗಬೇಕು ಅಂತ. ಅದಕ್ಕೋಸ್ಕರನೇ ಇದು ಮಾಡ್ಯಾರ ಇವರು ಗುರೂಜಿ. ಎಲ್ಲ ಗ್ರಂಥ ದೇವಸ್ಥಾನನೂ ಎಲ್ಲ ಬೈಬಲ್ ಎಲ್ಲ ಗ್ರಂಥ ಇಟ್ಟಿದ್ದಾರೆ ಇವರು. ಅದು ನೋಡಿದ್ರನಾರ ತಿಳ್ಕೊಂಡಾರ ಸ್ವಲ್ಪ ಪರಿವರ್ತನೆ ಆಗ್ಬೋದು. ಆಗಿದ್ದಾರೆ, ಎಷ್ಟೋ ಜನ ಅವ್ರ ಶಿಷ್ಯರೆಲ್ಲ ಆಗಿದ್ದಾರೆ, ಅದ್ರಾಗೇನು ಎರಡು ಮಾತಿಲ್ಲ. ಕುರಾನ್ ಅದೇ, ಬೈಬಲ್ ಅದೇ, ಎಲ್ಲ ಇದೆ. ಮುಸ್ಲಿಮ್ಸ್ ಇದಿದೆ, ಶಹದಾ ಮುಸ್ಲಿಮ್ಸ್ ಇದೇನೆ ಮಂದಿರನೇ ಇದೆ ಅಲ್ಲಿ, ಅವ್ರು ಮುಸ್ಲಿಮ್ಸೇ ಕೊಟ್ಟಿರೋದು. ಹಾಗೆ ಅವ್ರು ಹೇಳ್ತಿದ್ರು, ಅವರು ಮುಂದೆ ಹಿಂಗೆ ಆಗ್ತಿದ್ನೆಲ್ಲ ನೋಡಿ ಎಷ್ಟೋ ಕಮ್ಮಿ ಆಗುತ್ತೆ ಅಂತ ಹೇಳೋರು ಅವರು. ಸ್ಥಳೀಯರೇನು ವಿರೋಧ ಎಂದೂ ಮಾಡಿಲ್ಲ. ಅದ್ಯಾಕೆ ಇಟ್ಟಿರಿ ಇದ್ಯಾಕೆ ಇಟ್ಟಿರಿ ಅಂತ ಎಂದೂ ಮಾಡಿಲ್ಲ. ಎಲ್ಲ ಬರ್ತಾರಲ್ಲ ಇದರೊಳಗೆ ರಂಜಾನ್ನೊಳಗೆ ಇದು ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರೆ. ಆಮೇಲೆ ಇವರು ಸಿಖ್ರು ಬರ್ತಾರೆ. ಸಿಖ್ರು ಬಂದು ಇದು ಮಾಡಿ ಸಜ್ಜಿಗೆ ಹಂಚಿ ಹೋಗ್ತಾ ಎಲ್ಲ ಮಾಡ್ತಿದ್ದಾರಲ್ಲ ಈಗ ಹಾಲಿ. ಎಲ್ಲರೂ ಬರ್ತಾರಲ್ಲ, ಎಷ್ಟು ಖುಷಿ ಪಡ್ತಾರೆ ಅವರೆಲ್ಲ. ಶ್ರೀಕಾರ ಶ್ರೀ ಪದ್ಮಯುಗ್ಮಹಸ್ತಂ ಶ್ರೀ ರಾಘವೇಂದ್ರ ಗುರೋರನುಗ್ರಹ ಪ್ರಾಪ್ತಂ ಲೋಕ ಕಲ್ಯಾಣ